ಎಲ್ಲರಿಗೂ ನಮಸ್ಕಾರ. ಇದೊಂದು ವೇದಿಕೆಯಲ್ಲಿ ಕ್ಲೈಮೇಟ್ ಚೇಂಜ್ ಬಗ್ಗೆ ಮಾತನಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಮಮತಾ ಮೇಡಮ್ ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಭಾಳಷ್ಟು ಕೇಳುಗರು ಇನ್ನೂ ಆಸಕ್ತರು ಬರಲಿದ್ದಾರೆ ಅನ್ನುವಂಥ ಒಂದು ಆಶಯದೊಂದಿಗೆ ಈ ಹಿಂದಿನ ಒಂದು ಕಾರ್ಯಕ್ರಮನ ಪ್ರಾರಂಭಿಸೋಣ. ಈ 2021ರಲ್ಲಿ ನಾವು ನೋಡ್ತಿರುವಂಥ ದೃಷ್ಟಿಕೋನವೇ ಬೇರೆ ಆಗೋಗಿದೆ. ಹಲವಾರು ರೀತಿಯಾದಂಥ ಬದಲಾವಣೆಗಳನ್ನು ನಾವು ಈಗ ಕಂಡಿದ್ದೇವೆ. ಕಳೆದ 1.5 ವರ್ಷದಲ್ಲಿ ಭಾಳಷ್ಟು ರೀತಿಯಾದಂಥ ಬದಲಾವಣೆಗಳನ್ನು ನಾವು ನೋಡ್ತಾ ಇದ್ದೇವೆ. ಅದರಲ್ಲೂ ಮುಖ್ಯವಾಗಿ ನಾವು ಗಮನಿಸುವಂಥ ವಿಚಾರ ಏನು ಅಂತಂದರೆ, ಈ ಹವಾಮಾನದಲ್ಲಿ ಹಲವು ರೀತಿಯಾದಂಥ ಬದಲಾವಣೆಗಳಾಗ್ತಾ ಇದೆ. ಕ್ಲೈಮೇಟ್ ಚೇಂಜ್ ನಾವೇನು ಕರಿತೀವಿ, ಈ ಕ್ಲೈಮೇಟ್ ಚೇಂಜಿಗೆ ಏನೇನು ಕಾರಣಗಳಿದೆ, ವೈಜ್ಞಾನಿಕವಾಗಿ ಇದನ್ನು ಹೇಗೆ ನಾವು ಕಂಡುಹಿಡ್ಕೋಬೋದು, ಮತ್ತು ವಿಜ್ಞಾನಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂತಹ ರಿಸರ್ಚ್ಗಳನ್ನು ಸಂಶೋಧನೆಗಳನ್ನು ವಿಶ್ವದಾದ್ಯಂತ ನಡೆಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿನೆಲ್ಲ ಈ ಒಂದು ಸಂಚಿಕೆಯಲ್ಲಿ ನಿಮ್ಮೊಂದಿಗೆ ನಾನು ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಕ್ಲೈಮೇಟ್ ಚೇಂಜ್ ಅನ್ನುವಂಥ ಒಂದು ಮಾತು ನಾವು ಸುದ್ದಿ ಮಾಧ್ಯಮದಲ್ಲೆಲ್ಲ ನಾವು ಕೇಳಿರ್ತೀವಿ. ಭಾಳಷ್ಟು ಕಡೆ ನಮಗೆ ಗೊತ್ತಿರುತ್ತೆ, ಕಡಲಲ್ಲಿ ಕೊರತೆ ಆಗ್ತಾ ಇದೆ, ಸಮುದ್ರ ತೀರಗಳು ನಶಿಸಿ ಹೋಗುವಂಥ ಸಾಧ್ಯತೆಗಳಿದೆ ಅಂತ ಹೇಳ್ತಾ ಇದ್ದಾರೆ. ಚಂಡಮಾರುತಗಳು ಆಗಿಂದಾಗ ಬರ್ತಾ ಇರುತ್ತೆ ನಮ್ಮ ಭೂಮಿಗೆ, ಅಂದರೆ ನಮ್ಮ ದೇಶಕ್ಕೂ ಸಹ. ಅದೇ ರೀತಿ ಹಲ್ಲಲ್ಲಿ ಜ್ವಾಲಾಮುಖಿಗಳು ಸ್ಫೋಟ ಆಗುತ್ತೆ. ಅಂದರೆ ಮತ್ತು ನಿನ್ನೆ ಕೂಡ ಭಾರತದಲ್ಲಿ, ಅದರಲ್ಲೂ ತೆಲಂಗಾಣದಲ್ಲಿ ಭೂಕಂಪನ ಆಗಿದೆ ಅನ್ನುವಂಥ ಮಾಹಿತಿ ಬಂತು. ಸೊ ಈ ರೀತಿ ಹಲವು ರೀತಿಯಾದಂತಹ ನೈಸರ್ಗಿಕ ಬದಲಾವಣೆಗಳನ್ನು ಮಾಡುವಂಥ ಒಂದು ಪ್ರಕ್ರಿಯೆಯಲ್ಲಿ ಮಾನವನು ತೊಡಗಿದ್ದಾನೆ. ಸೊ ಇದಕ್ಕೆ ಆಂಥ್ರೋಪಾಲಜಿಕಲ್ ಚೇಂಜಸ್ ಅಂತ ನಾವು ಕರಿತೇವೆ. ಸೊ ಮಾನವ ತನ್ನ ಒಂದು ಹಿಡಿತದಲ್ಲಿ ಇರುವಂತಹ ತಂತ್ರಜ್ಞಾನವನ್ನು ಬಳಸ್ಕೊಂಡು ಅದನ್ನು ಈ ಜನಸಮೂಹಕ್ಕೆ ಅವನು ನೀಡ್ತಾ ಇರಬೇಕಾದ್ರೆ, ಒಂದು ಕಡೆ ಅದು ಜನಸಮೂಹಕ್ಕೆ ಅದು ಫೇವರಿಟಿಸಮ್ ಆಗಿ ಅದು ಊರಿಗದು ಆಶಾದಾಯಕವಾದಂತಹ ಒಂದು ತಂತ್ರಜ್ಞಾನ ಹೊರಬಂದರೂ ಸಹ, ಇನ್ನೊಂದೆಡೆಯಲ್ಲಿ ಪ್ರಕೃತಿಗೆ ಭಾಳಷ್ಟು ರೀತಿಯಾದಂತಹ ಡ್ಯಾಮೇಜನ್ನು ಉಂಟು ಮಾಡುತ್ತೆ ಅನ್ನುವಂಥ ಒಂದು ವಿಷಯ. ಸೊ ಈ ಪರಿಸರದಲ್ಲಿ ನಾವು ನೋಡುವಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮಗೆ ತಿಳಿದಂಥ ಮಾಹಿತಿಗಳನ್ನು ನಾನು ಹಂಚ್ಕೊಳ್ತೇನೆ. ಈ ಗ್ಲೋಬಲ್ ವಾರ್ಮಿಂಗ್ ಅಂದರೆ ಏನು, ಕ್ಲೈಮೇಟ್ ಚೇಂಜ್ ಅಂದರೆ ಏನು, ಸೊ ಗ್ಲೋಬಲ್ ವಾರ್ಮಿಂಗ್ ಮತ್ತು ಕ್ಲೈಮೇಟ್ ಚೇಂಜಿನ ಇಂಪ್ಯಾಕ್ಟ್ ಹೇಗೆ ಆಗ್ತಾ ಇದೆ, ಮತ್ತು ಯಾವ ಯಾವ ಕ್ಷೇತ್ರಗಳು ಈ ಗ್ಲೋಬಲ್ ವಾರ್ಮಿಂಗ್ ಮತ್ತು ಕ್ಲೈಮೇಟ್ ಚೇಂಜಿಗೆ ಪೂರಕವಾದಂತಹ ಕೆಲವು ಅನಿಲಗಳನ್ನು ಕಳಿಸುವಂಥ ವಿಚಾರ ಆಗಿರ್ಬೋದು. ಮಾಲಿನ್ಯಗಳು ನಡೀತಾ ಇದೆ, ಹವಾ ಮಾಲಿನ್ಯ ಆಗ್ತಾ ಇದೆ, ಹಾಗೆ ಜಲಮಾಲಿನ್ಯ ಆಗ್ತಾ ಇದೆ. ಈ 1.5 ವರ್ಷದಲ್ಲಿ ನಾವು ಅಂದ್ಕೊತೀವಿ ಏನು ಅಂತಂದರೆ, ಈ ಲಾಕ್ಡೌನ್ಗಳಾಗಿದೆ, ಜನರೆಲ್ಲ ಮನೆಯಲ್ಲೇ ಇದ್ದಾರೆ, ಆದ್ದರಿಂದ ಯಾವುದೇ ರೀತಿಯಾದಂಥ ಮಾಲಿನ್ಯಗಳಿಲ್ಲ ಅನ್ನುವಂಥ ವಿಚಾರಗಳು ಬಹುತೇಕರಲ್ಲಿ ಇರಬಹುದು. ಆದರೆ ಇನ್ನೊಂದು ದೃಷ್ಟಿಯಲ್ಲಿ ನಾವು ನೋಡೋದಾದರೆ, ಬೇರೆ ರೀತಿಯಾದಂತಹ ನೈಸರ್ಗಿಕ ಸಂಪನ್ಮೂಲಗಳು ಹೇಗೆ ದೋಚಲ್ಪಡುತ್ತದೆ, ಮನೆಯಲ್ಲೇ ಒಬ್ಬರನ್ನು ಇರಿಸ್ಕೊಂಡು ಒಂದು ಸರ್ಕಾರ ಒಂದು ಆದೇಶವನ್ನು ಹೊರಡಿಸುತ್ತೆ ಅಂತಂದಾಗ, ಆ ಹಿಂದೆ ಅವರು ಮಾಡುವಂತಹ ಕೆಲವು ಹಗರಣಗಳಾಗಿರ್ಬೋದು, ಗಣಿಗಾರಿಕೆ ಆಗಿರ್ಬೋದು, ಮರಳು ಸಾಗಾಣಿಕೆ, ಅಕ್ರಮ ಮರಳು ಸಾಗಾಣಿಕೆ ಆಗಿರ್ಬೋದು, ಈ ರೀತಿ ಬೆನ್ನ ಹಿಂದೆ ಹಲವಾರು ರೀತಿಯಾದಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಗಳು ಸಹ ಹಲವು ರೀತಿಯಾದಂತಹ ಬದಲಾವಣೆಗಳನ್ನು ಮಾಡ್ತಾ ಇದೆ. ನಮಗೆ ಗೊತ್ತಿರುವುದು ಏನು ಅಂತಂದರೆ, ಈ ಒಂದು ರೋಗನ ಒಂದು ಮುಂದೆ ತಂದಿಟ್ಬಿಟ್ಟು, ಈ ರೀತಿ ಈ ಒಂದು ರೋಗ ಇದೆ, ನೀವು ಹೊರಗೆ ಬರಬೇಡಿ, ಹಲವಾರು ಸಮಸ್ಯೆಗೆ ನೀವು ಭಯಭೀತರಾಗ್ತೀರಾ, ಹಾಗೆ ಹೀಗೇನುವಂಥ ಮಾಹಿತಿನೆಲ್ಲ ಈ ಮೀಡಿಯಾದ ಮೂಲಕ ನಮಗೆ ಒಂದೆಡೆ ಪ್ರಸಾರ ಮಾಡ್ತಿದ್ರು ಸಹ, ಇನ್ನೊಂದೆಡೆಯಲ್ಲಿ ಬಂಡವಾಳಶಾಹಿಗಳಾಗಿರ್ಬೋದು ಅಥವಾ ಈ ಬಂಡವಾಳಶಾಹಿಗಳ ಜೊತೆಗೆ ಉದ್ದಿಮೆದಾರರು ಮತ್ತು ಇತರೆ ಸಂಘ ಸಂಸ್ಥೆಗಳು ಸಹ ಕೂಡಿಕೊಂಡು ಬಹಳ ರೀತಿಯಾದಂತಹ ಪ್ರಕೃತಿಗೆ ವಿರುದ್ಧವಾದಂತಹ ಹಲವಾರು ಕ್ರಿಯೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಕಳೆದ ವರ್ಷದಲ್ಲಿ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ನೋಡ್ತಾ ಇದ್ದೆ, ಅದೇನೆಂದರೆ EIA 2020 ಅನ್ನುವಂಥ ಒಂದು ರಿಪೋರ್ಟಿನ ಬಗ್ಗೆ ಭಾಳಷ್ಟು ಒಂದು ಸಂಚಲನ ಮೂಡಿಸ್ತಿತ್ತು. ದಕ್ಷಿಣ ಭಾರತದಲ್ಲಿ ಬಹುತೇಕರು ಇದರ ಬಗ್ಗೆ ದನಿಯನ್ನು ಎತ್ತಿದ್ರು. EIA 2020 ರಿಪೋರ್ಟ್ ಏನು ಹೇಳ್ತಾ ಇದೆ ಅನ್ನುವಂಥ ಮಾಹಿತಿ ಬಗ್ಗೆ ಕೂಡ ಬಹಳಷ್ಟು ಜನ ರಾಜಕೀಯವಾಗಿಯೂ ಬಹಳಷ್ಟು ಚರ್ಚೆಗಳೆಲ್ಲ ಆಯಿತು. ಸೊ ಏನು EIA 2020 ಅನ್ನೋದು ಎಲ್ಲರೂ ನಾವು ತಿಳ್ಕೊಬೇಕಾದಂಥ ವಿಚಾರ. ಹಾಗೆ ಇದು ಎನ್ವೈರ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ರಿಪೋರ್ಟ್ 2020 ಅನ್ನುವಂಥ ಮಾಹಿತಿ. ಹಾಗೆ ಇನ್ನೊಂದೆಡೆಯಲ್ಲಿ ನಾವು ಗಮನಿಸಿ ನೋಡೋದಾದರೆ, ಹಲವಾರು ದೇಶಗಳು ಅದಕ್ಕೆ ಸೀಮಿತವಾದಂತಹ ಕೆಲವು ಇಂಡಸ್ಟ್ರಿಗಳನ್ನು ಇಟ್ಕೊಂಡಿರುತ್ತೆ. ನಮ್ಮ ದೇಶದಲ್ಲಿ ನಾವು ನೋಡೋದಾದರೆ ಹೆಚ್ಚಾಗಿ ಈ ನೀರಾವರಿಗೆ ಸಂಬಂಧಪಟ್ಟಂತೆ ಹಲವು, ಅಂದರೆ ನೀರನ್ನು ಬಳಸ್ಕೊಳ್ಳುವಂತಹ ಕಾರ್ಖಾನೆಗಳು ತುಂಬ ಇದ್ದಾವೆ. ಆ ಒಂದು ನೀರನ್ನು ನದಿಗಳ ಮೂಲಕ ಪೈಪ್ಗಳನ್ನು ಹಾಕಿ ಅವರು ಏನು ಮಾಡ್ತಾರೆ, ಈ ಇಂಡಸ್ಟ್ರಿಗಳು ಅದನ್ನು ಮಿಸ್ಯೂಸ್ ಮಾಡ್ತಾ ಇದೆ.
ಸೊ ಅದು ವ್ಯವಸಾಯಕ್ಕೆ ಬೇಕಾದಂತಹ ನೀರಿನ ಒಂದು ಪೂರೈಕೆ ಆಗ್ತಾ ಇಲ್ಲ. ಆಮೇಲೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ಇತರೆ ಇಂಡಸ್ಟ್ರಿಗಳು ಏನೇನಿದ್ದಾವೆ, ಉದಾಹರಣೆಗಳಾದರೆ ಈಗ ದಕ್ಷಿಣ ಭಾರತದಲ್ಲಿ ನಾವು ನೋಡೋದಾದರೆ ಟ್ಯಾನರಿ ಇಂಡಸ್ಟ್ರಿ ಅಂತಿದೆ, ಲೆದರ್ ಇಂಡಸ್ಟ್ರಿ ಅಂತಿದೆ. ಸೊ ಈ ಇಂಡಸ್ಟ್ರಿಗಳೆಲ್ಲ ಹೆಚ್ಚಾಗಿ ನೀರನ್ನು ಕನ್ಸ್ಯೂಮ್ ಮಾಡುವಂಥ ಇಂಡಸ್ಟ್ರಿ ಆಗಿರುತ್ತೆ. ಹಾಗೆ ಈ ಕೂಲ್ ಡ್ರಿಂಕ್ಸ್ ತಯಾರಿಕಾ ಘಟಕಗಳು, ಕಂಪನಿಗಳು ಏನಿರ್ತವೆ, ಇದು ಕೂಡ ಹಲವು ಲೀಟರ್ ಗಟ್ಟಲೆ ಗ್ಯಾಲನ್ಸ್ ಅಷ್ಟು ನೀರನ್ನು ಅವರು ಈ ಒಂದು ಕೂಲ್ ಡ್ರಿಂಕ್ನ ತಯಾರಿಸುವಂಥ ಒಂದು ಇದರಲ್ಲಿ ಅವರು ತೊಡಗಿಸ್ಕೊಂಡಿರ್ತಾರೆ. ಸೊ ಈ ಒಂದು ಪರಿಸ್ಥಿತಿಯಲ್ಲಿ ನೀರಿನ ಅಭಾವದ ಒಂದು ಎಚ್ಚರಿಕೆ ಗಂಟೆ ಕೂಡ ಮುಂದಿನ ದಿನಗಳಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಲ್ಲಿ ನೆರೆ ಆಗ್ತಾ ಇದೆ. ಈಗ ನಿನ್ನೆ ತಮಿಳುನಾಡಿನಲ್ಲಿ ಒಂದು ಪ್ರದೇಶ ಇದೆ ತಿರುವಣ್ಣಾಮಲೈ ಅಂತೇಳಿ, ಅಲ್ಲಿ ಬಿಸಿಲು ಎಷ್ಟು ಮಟ್ಟಿಗಿರುತ್ತೆ ಅಂತಂದರೆ ಸಾಧಾರಣವಾಗಿರುವಂಥ ಒಂದು ದಿನದಲ್ಲೇ 32 ಡಿಗ್ರಿ ಇರುತ್ತೆ. ಸೊ ಈ ರೀತಿ ಗ್ಲೋಬಲ್ ವಾರ್ಮಿಂಗಿಂದ, ಕ್ಲೈಮೇಟ್ ಚೇಂಜಿಂದ ಅಲ್ಲಿ ಈಗ ನೆರೆ ಆಗಿದೆ ಅನ್ನುವಂಥ ಮಾಹಿತಿ, ಮಳೆ ಯಥೇಚ್ಛವಾಗಿ ಇಲ್ಲಿ ಮಳೆ ಬರ್ತಾ ಇದೆ ಅನ್ನುವಂಥ ಮಾಹಿತಿ ಬಂತು ನಿನ್ನೆ ಇರುವಂಥ ಇದು ರಿಪೋರ್ಟು. ಸೊ ಹಾಗಿರ್ಬೇಕಾದ್ರೆ ಈ ಉಷ್ಣ ಪ್ರದೇಶಗಳಲ್ಲಿ ಯಥೇಚ್ಛವಾಗಿ ಮಳೆ ಆಗ್ತಾ ಇದೆ, ಶೀತ ಪ್ರದೇಶದಲ್ಲಿ ಯಥೇಚ್ಛವಾಗಿ ಒಂದು ಶೀತ ಇದಾಗ್ತಾ ಇದೆ. ಈಗ ಕಾಶ್ಮೀರದಲ್ಲಿ ಕೂಡ ನಿನ್ನೆ -1 ಡಿಗ್ರಿಯಷ್ಟು ಹಿಮ ಬಂದ್ಬಿಟ್ಟು ಬಿದ್ದಿದೆ ಅನ್ನುವಂಥ ಮಾಹಿತಿ ರೆಕಾರ್ಡ್ ಆಗಿದೆ. ಸೊ ಆ ರೀತಿ ಯಥೇಚ್ಛವಾದಂತಹ ಅಂದರೆ ಬದಲಾವಣೆಗಳು ನಾವು ನಿಸರ್ಗಕ್ಕೆ ಸಂಬಂಧಪಟ್ಟಂತೆ, ಪ್ರಕೃತಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಚೇಂಜಸ್ ಆಗ್ತಾನೇ ಇದೆ. ಸೊ ಟೆಂಪರೇಚರ್ ಡಿಫ್ರೆನ್ಸ್ ಬರ್ತಾ ಇದೆ. ಏನಿದಕ್ಕೆಲ್ಲ ಕಾರಣ, ಯಾವ ರೀತಿಯಾದಂಥ ಬದಲಾವಣೆಗಳನ್ನು ನಾವು ತರಲಿಕ್ಕೆ ಸಾಧ್ಯ ಅಂತ ಒಂದೊಂದನ್ನೇ ನಾವು ಗಮನಿಸ್ಕೊತಾ ಹೋಗೋಣ. ಈಗ ಈ ಕ್ಲೈಮೇಟ್ ಚೇಂಜ್ ಮತ್ತು ಗ್ಲೋಬಲ್ ವಾರ್ಮಿಂಗ್ ಅನ್ನೋ ವಿಚಾರ ಬಂದಾಗ ಒಂದೊಂದು ಪ್ರಾದೇಶಿಕವಾಗಿ ಒಂದೊಂದು ದೇಶಕ್ಕೆ ಸಂಬಂಧಪಟ್ಟಂತೆ ನಾವು ದೇಶದ ದೃಷ್ಟಿಕೋನವನ್ನೇ ನಾವು ನೋಡ್ಕೊಳ್ತಾ ಇರ್ತೀವಿ. ಅದು ಈ ಕ್ಲೈಮೇಟ್ ಚೇಂಜ್ ರೀಜನಲ್ಲಾಗೂ ಕೂಡ ಆಗುತ್ತೆ. ಆಮೇಲೆ ಈ ಎಲ್ಲ ದೇಶಗಳು ಸಹ ಒಂದಕ್ಕೊಂದು ಬೆಸೆದುಕೊಂಡಿದೆ. ನಾವು ಭೂಮಿ ಅಂತ ನಾವು ನೋಡಿದಾಗ ನಿಮಗೆ ಯಾವುದೇ ರೀತಿ ಬಾರ್ಡರ್ ಕಾಣಲ್ಲ. ಭೂಮಿನ ನೀವು ಚಿತ್ರ ತೆಗೆದು ನೋಡಿದಾಗ ಯಾವುದೇ ರೀತಿ ಎಲ್ಲೆಗಳಿಲ್ಲ. ಸೊ ಹಾಗಿರ್ಬೇಕಾದ್ರೆ ಈ ಭೂಮಿಯಲ್ಲಿ ನಮಗೆ ಗೊತ್ತಿದೆ ಹೆಚ್ಚಾಗಿ ನಮ್ಮ ನೀರಿನ ಒಂದು ಅಂಶ ಪ್ರಮಾಣ ಜಾಸ್ತಿ ಇದೆ. ಭೂಮಿಯಲ್ಲಿ ಸಮುದ್ರಗಳು ಜಾಸ್ತಿ ಇದೆ. ನಾವು ವಿಜ್ಞಾನದಲ್ಲಿ ಕಲ್ತಿರ್ತೇವೆ 75% ನೀರಿದೆ ಅನ್ನುವಂಥ ವಿಚಾರ. ಈ ಒಂದು ಸಮುದ್ರದಲ್ಲಿ ಈ ಓಷಿಯಾನಿಕ್ ಕರೆಂಟ್ಸ್ ಅಂತ ಉತ್ಪತ್ತಿ ಆಗುತ್ತೆ, ಉದ್ಭವ ಆಗುತ್ತೆ. ಸೊ ಈ ಓಷಿಯಾನಿಕ್ ಕರೆಂಟ್ಸ್ ಅನ್ನೋದು ಏನಂದರೆ ಅದರಲ್ಲಿ 2 ರೀತಿಯಾದಂಥ ಓಷಿಯಾನಿಕ್ ಕರೆಂಟ್ಸ್ ಅಂತ ಹೇಳ್ತೇವೆ. ಒಂದು ಎಲ್ ನೀನೋ ಅಂತೀವಿ, ಇದು ಪೆಸಿಫಿಕ್ ಮಹಾಸಾಗರದತ್ತ ಇರುವಂಥ ಒಂದು ಓಷಿಯಾನಿಕ್ ಕರೆಂಟ್ ಅಂತಾರೆ. ಇನ್ನೊಂದು ಲಾ ನಾನಾ ಅಂತ ಹೇಳ್ತೀವಿ, ಇದು ಸೌತ್ ಅಮೆರಿಕಾ ಅಂದರೆ ದಕ್ಷಿಣ ಅಮೆರಿಕ ಭಾಗದಲ್ಲಿರುವಂಥ ಒಂದು ಸ್ಟ್ರೀಮ್ ಆಫ್ ಕರೆಂಟ್ಸ್ ಅಂತಾರೆ. ಸೊ ಈ ಕರೆಂಟ್ಸ್ಗಳು ಏನಾಗುತ್ತೆ ಅಂದರೆ ತಾಪಮಾನಕ್ಕೆ ತಕ್ಕಂತೆ ಅದು ಬದಲಾವಣೆ ಆಗ್ತಾ ಇರುತ್ತೆ. ಸೊ ಈ ಕರೆಂಟ್ಗಳ ಒಂದು ಸಂಚಲನದ ಮೂಲ ಅಂದರೆ ನೀರಿನಲ್ಲೇ ಆಗುವಂಥ ಒಂದು ಸಂಚಲನ ಏನಿದೆ, ಅದರಲ್ಲಿ ಹವಾಮಾನದಲ್ಲಿ ಅದಕ್ಕೆ ತಕ್ಕಂತೆ ಬದಲಾವಣೆಗಳಾಗುತ್ತೆ. ಅಲ್ಲಲ್ಲಿ ಈ ಚಂಡಮಾರುತಗಳ ಉದ್ಭವ ಆಗುತ್ತೆ. ಸೊ ಈ ಚಂಡಮಾರುತಗಳು ಸಹ ರಭಸದಿಂದ ಬಂದು ಈ ದೇಶಗಳಿಗೆ ಬಂದು ಅಪ್ಪಳಿಸುತ್ತೆ. ನಮ್ಮ ಭಾರತದಲ್ಲಿ ನಾವು ನೋಡೋದಾದರೆ ನೈಋತ್ಯ ಮುಂಗಾರು ಅಂತೆಲ್ಲ ನಾವು ನೋಡಿರ್ತೇವೆ ಹೇಗೆ ಬರುತ್ತೆ ಅಂತ ಹೇಳಿ. ಬಂಗಾಳ ಕೊಳ್ಳಿಯಿಂದ ಈ ಚಂಡಮಾರುತಗಳ ಒಂದು ಉದ್ಭವ ಆಗುತ್ತೆ, ಅಲ್ಲಿಂದ ನಮ್ಮ ದೇಶಕ್ಕೆ ಬರುತ್ತೆ, ಅಪ್ಪಳಿಸುತ್ತೆ. ಪ್ರತಿ ವರ್ಷವೂ ಈ ಚಂಡಮಾರುತ ಬರುವಂಥ ಸಮಯದಲ್ಲೇ ಮುಂಗಾರಿನ ಒಂದು ಐಡೆಂಟಿಫಿಕೇಷನ್ ಆಗುತ್ತೆ. ಅದನ್ನು ನಮ್ಮ ಇದರಲ್ಲಿ ಹವಾಮಾನ ಇಲಾಖೆ ಕೂಡ ಅವಾಗ ವರದಿ ಮಾಡ್ತಾ ಇರುತ್ತೆ. ಈಗ ಇತ್ತೀಚೆಗೆ ಕೂಡ ದಕ್ಷಿಣ ವಲಯದಲ್ಲಿ ಈಗ ಮತ್ತೊಂದು ಬರ್ತಾ ಇದೆ ಒಂದು ಚಂಡಮಾರುತ, ಮತ್ತು ಮಳೆ ಆಗುವಂಥ ಸಾಧ್ಯತೆಗಳು ಇನ್ನೂ ಹೆಚ್ಚು ಅನ್ನುವಂಥ ವಿಚಾರಗಳು ಹೇಳ್ತಾ ಇದ್ದಾರೆ. ದಿನೇ ನಾವು ಗಮನಿಸ್ತಾ ಇರ್ತೀವಿ, ಭಾಳಷ್ಟು ಪ್ರದೇಶಗಳಲ್ಲಿ ಬೆಳಿಗ್ಗೆ ಬಹಳ ಬಿಸಿಲು ಹೊಡಿತಾ ಇರುತ್ತೆ, ರಾತ್ರಿ ಅದೇ ಯಥೇಚ್ಛ ಮಳೆ ಬರುತ್ತೆ. ಸೊ ಈ ರೀತಿ ಹವಾಮಾನದಲ್ಲಿ ಹಲವು ರೀತಿಯಾದಂಥ ಬದಲಾವಣೆಗಳು ಆಗ್ತಾ ಇದೆ. ಇದರಲ್ಲಿ ನಾವು ಒಂದು ಪಾತ್ರ ವಹಿಸ್ತಾ ಇದ್ದೇವೆ. ಇದರಲ್ಲಿ ಕೇವಲ ಈ ಸರ್ಕಾರಗಳಾಗಿರ್ಬೋದು, ಇಂಡಸ್ಟ್ರಿಗಳು ಮಾತ್ರ ಕಾರಣ ಅಂತಂದ್ರೆ ಅಲ್ಲ, ಸಾಮಾನ್ಯ ಜನರು ಕೂಡ ಇದಕ್ಕೆ ಕಾರಣ ಅಂತಲೂ ಹೇಳ್ಬೋದು. ಅದು ನಾನು ಇನ್ನೂ ಸುವಿಸ್ತಾರವಾಗಿ ನಿಮಗೆ ಹೇಳ್ತಾ ಹೋಗ್ತೇನೆ. ಏನು ಅಂತಂದರೆ ಈಗ ನಾವು ಗಮನಿಸಿರುವಂಥ ವಿಚಾರ ಏನು ಅಂದರೆ ಎಲ್ಲದೂ ಸಹ ಈಗ ವರ್ಚುವಲ್ ಆಗಿದೆ. ಎಲ್ಲದೂ ನಾವು ಆನ್ಲೈನಲ್ಲಿ ಉಪಯೋಗಿಸ್ತಾ ಇದ್ದೇವೆ. ಆನ್ಲೈನಲ್ಲೇ ನಾವು ಶಾಪಿಂಗ್ ಮಾಡ್ತೇವೆ, ಆನ್ಲೈನಲ್ಲೇ ಎಲ್ಲ ವಸ್ತುಗಳನ್ನು ಖರೀದಿ ಮಾಡ್ತಾ ಇದ್ದೇವೆ, ಎಲ್ಲ ನಾವು ಆನ್ಲೈನಲ್ಲೇ ಮೊರೆ ಹೋಗಿದ್ದೇವೆ. ಅದೇ ರೀತಿ ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟಂತೆ ಹಲವಾರು ನಾವು ಬಳಸುವಂಥ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಎಲ್ಲದೂ ಈಗ ಆನ್ಲೈನಲ್ಲೇ ಹೋಗ್ತಾ ಇದೆ. ಸೊ ಈ ಆನ್ಲೈನ್ ಅಂದ ತಕ್ಷಣ ನಮಗೆ ಗೊತ್ತಿಲ್ಲದೆ ಇರುವಂಥ ವಿಚಾರ ಏನು ಅಂದರೆ ವಿದ್ಯುತ್ ಶಕ್ತಿ. ಸೊ ವಿದ್ಯುತ್ ಶಕ್ತಿ ಇದ್ದರೆ ಮಾತ್ರ ಇಂಟರ್ನೆಟ್ ವರ್ಕ್ ಆಗುತ್ತೆ. ಸೊ ವಿದ್ಯುತ್ ಶಕ್ತಿನೇ ಇಲ್ಲ ಅಂದರೆ ಯಾವುದೇ ರೀತಿ ಇಂಟರ್ನೆಟ್ ಫೆಸಿಲಿಟೀಸ್ಗಳು ನಮ್ಮ ಕೈಲಿ ಸಿಗಲ್ಲ. ಸೊ ಈ ವಿದ್ಯುತ್ ಶಕ್ತಿನ ಉತ್ಪಾದನೆ ಮಾಡುವಂಥ ಸಾಮರ್ಥ್ಯ ನಮ್ಮ ದೇಶದಲ್ಲಿ ಇದೆಯಾ ಅಂತಂದರೆ ಅಲ್ಲಲ್ಲಿ ಅದಕ್ಕೆ ಒಂದು ಕೊರತೆಗಳಾಗ್ತಾ ಇದೆ. ಅಲ್ಲಲ್ಲಿ ಲೋಡ್ ಶೆಡ್ಡಿಂಗ್ ಮಾಡ್ತಾರೆ, ಕರೆಂಟ್ ಇರೋದಿಲ್ಲ ಒಂದೊಂದು ಪ್ರದೇಶಗಳಲ್ಲಿ. ಆಮೇಲೆ ಹಲವು ರೀತಿ ಈ ರಾಜಕೀಯವಾಗಿಯೂ ಸಹ ವಿದ್ಯುತ್ ಶಕ್ತಿ ಪೂರೈಕೆಯಲ್ಲಿ ಬೇರೆ ಬೇರೆ ರಾಜ್ಯ ಸರ್ಕಾರಗಳ ನಡುವೆ ಒಂದು ಇರಿಸು ಮುರುಸುಗಳೆಲ್ಲ ಇರುತ್ತೆ.
ಸೊ ನಾವು ಅಂತರ್ಜಾಲದಲ್ಲಿ ನಾವು ಏನೇ ಒಂದು ಮಾಹಿತಿನ ಕಲೆ ಹಾಕಬೇಕು ಅಂದರೆ ಅದಕ್ಕೆ ಮೂಲತಃ ನಮ್ಮ ಬ್ಯಾಟ್ರಿ ಇರಬೇಕು ಅಂದರೆ ಅಲ್ವಾ, ನಮ್ಮ ಮೊಬೈಲಲ್ಲಿ ಚಾರ್ಜ್ ಅಂತೂ ಇರಲೇಬೇಕು, ಅದು ನಾವು ಚಾರ್ಜಿಗೆ ಅಂತೂ ಹಾಕಲೇಬೇಕು. ಸೊ ವಿದ್ಯುತ್ ಶಕ್ತಿಯ ಒಂದು ಅವಶ್ಯಕತೆ ಇದೆ. ಸೊ ಈ ವಿದ್ಯುತ್ ಶಕ್ತಿನ ಹೇಗೆ ಉತ್ಪಾದನೆ ಮಾಡಬಹುದು? ಸೊ ಇದು ಒಂದು ಪ್ರಶ್ನೆ ಬಂದಾಗ ಎರಡು ವಿಧಾನ ಇದೆ. ಒಂದು ನಾವು ನೋಡೋದಾದರೆ ಈ ನೈಸರ್ಗಿಕ ಶಕ್ತಿಗಳನ್ನು ಬಳಸ್ಕೊಂಡು ವಿದ್ಯುತ್ ಶಕ್ತಿಯ ಒಂದು ಉತ್ಪಾದನೆ ಆಗಿರುವಂಥ ಒಂದು ಕ್ರಿಯೆ. ಇನ್ನೊಂದು ಈ ಫಾಸಿಲ್ ಫ್ಯೂಯಲ್ಸ್ ಅಂತ ಕರೆಯಲ್ಪಡುವಂತಹ ಎಣ್ಣೆ ಏನಿದೆ, ಈ ಕ್ರೂಡ್ ಆಯಿಲ್ ಅಂತ ನಾವೇನು ಬಳಸ್ತೀವಿ ಅದಾಗಿರ್ಬೋದು, ಅಥವಾ ಕಲ್ಲಿದ್ದಲಾಗಿರ್ಬೋದು, ಅದನ್ನು ಥರ್ಮಲ್ ಪ್ಲ್ಯಾಂಟ್ಸ್ಗಳಲ್ಲಿ ಬರ್ನ್ ಮಾಡ್ತಾರೆ. ಸೊ ಈ ರೀತಿ ಬಹುತೇಕವಾಗಿ ನಮಗೆ ದೊರಕುವಂತಹ ಈ ವಿದ್ಯುತ್ ಶಕ್ತಿ ಏನಿದೆ ಇದು ಗ್ರಿಡ್ಡಿಂದ ಬರುವಂಥ ಒಂದು ವಿದ್ಯುತ್ ಶಕ್ತಿನೇ ಆಗಿದೆ. ಸೌರ ಫಲಕಗಳನ್ನು ನಾವಿಟ್ಟು ಅದೇ ರೀತಿ ವಾಯು ಒಂದು ಯಂತ್ರಗಳನ್ನು ಬಳಸ್ಕೊಂಡು ನಾವು ವಿದ್ಯುತ್ ಶಕ್ತಿನ ಜನ್ರೇಟ್ ಮಾಡೋಕ್ಕೆ ನಾವು ಪ್ರಯತ್ನಿಸಿದ್ರೂ ಸಹ ಯಥೇಚ್ಛವಾಗಿ ಈ ಫಾಸಿಲ್ ಫ್ಯೂಯಲ್ಸನ್ನು ಅಂದರೆ ಕೋಲನ್ನು ನಾವು ಬರ್ನ್ ಮಾಡಿ ಈ ಥರ್ಮಲ್ ಪ್ಲ್ಯಾಂಟ್ಸ್ಗಳ ಮೂಲಕವೇ ಅತಿ ಹೆಚ್ಚಾಗಿ ವಿದ್ಯುತ್ ಪೂರೈಕೆ ನಮ್ಮ ದೇಶದಲ್ಲಿ ಈಗ ಆಗ್ತಾ ಇದೆ ಅನ್ನುವಂಥ ವಿಚಾರ. ಇದಕ್ಕೆ ಸಂಬಂಧಿಸಿದಂತೆ ನಾವು ನೋಡೋದಾದರೆ ಈ ಕರೆಂಟಿನ ಉತ್ಪಾದನೆ ಜಾಸ್ತಿ ಆಗ್ತಾ ಇದ್ದಷ್ಟು ಇದು ಎಲ್ಲೋ ಒಂದು ಕಡೆ ನಾವು ಮಾಲಿನ್ಯನ ಹೆಚ್ಚು ಮಾಡ್ತಾ ಹೋಗ್ತೇವೆ. ಸೊ ಮಾಲಿನ್ಯನ ನಾವು ಹೆಚ್ಚು ಮಾಡ್ತಾ ಹೋದಷ್ಟು ಪರಿಸರಕ್ಕೆ ಇದೇ ರೀತಿ ಇಂಪ್ಯಾಕ್ಟ್ಗಳು ಕ್ರಿಯೇಟ್ ಆಗುತ್ತೆ, ಬದಲಾವಣೆಗಳನ್ನು ನಾವು ಪರಿಸರದಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಇನ್ನೂ ಹಲವಾರು ವಿಷಯಗಳಿದೆ. ನಾವು ಈ ಕ್ಲೈಮೇಟ್ ಚೇಂಜ್ ಅಂತ ಹೇಳಿದಾಗ ಮಾನವ ನಿರ್ಮಿತ ಕ್ಲೈಮೇಟ್ ಚೇಂಜ್ ಅಂತ ನಾವು ಹೇಳ್ತೀವಿ, ಆದರೆ ನೈಸರ್ಗಿಕವಾಗಿಯೂ ಸಹ ಹಲವು ರೀತಿಯಾದಂತಹ ಈ ಹವಾಮಾನದಲ್ಲಿ ವೈಪರೀತ್ಯವನ್ನು ನಾವು ಕಂಡುಬರಲಿಕ್ಕೆ ಸಾಧ್ಯ. ಹೇಗೆ ಅಂತ ಹೇಳ್ತೀನಿ ಅಂದರೆ, ಬಹುತೇಕವಾಗಿ ಈ ಕ್ಲೈಮೇಟ್ ಚೇಂಜ್ ಅಥವಾ ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ನಾವು ಮಾತನಾಡ್ತಿರ್ಬೇಕಾದ್ರೆ ಕ್ಲೈಮೇಟ್ ಚೇಂಜ್ ಮತ್ತು ಗ್ಲೋಬಲ್ ವಾರ್ಮಿಂಗ್ ಅನ್ನೋ ವಿಷಯಕ್ಕೆ ಬಂದಾಗ ನಾವು ಸುಮಾರು 100 ವರ್ಷದ ಒಂದು ಡೇಟಾ ತಗೊತೀವಿ. ಈ 100 ವರ್ಷದ ಒಂದು ಡೇಟಾದ ಪ್ರಕಾರ ಏನೇನಿದೆ ಅನ್ನುವಂಥ ಮಾಹಿತಿನ ನಾವು ಕಲೆ ಹಾಕ್ತೇವೆ. ಸೊ 100 ವರ್ಷದ ಅಡಿಯಲ್ಲಿ ಒಂದು ಗ್ರಾಫ್ ಇರುತ್ತೆ. ಆ ಗ್ರಾಫಿನ ಅಡಿಯಲ್ಲಿ ಮಾನವ ಏನು ಮಾಡಿದಾನೆ, ಯಾವಾಗ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತ ಬಂತು, ಕೈಗಾರಿಕಾ ಕ್ರಾಂತಿ ಅಂತ ನಾವೇನು ಕರಿತೀವಿ ಕನ್ನಡದಲ್ಲಿ, ಇದಾದಾಗ ಏನಾಯಿತು ಅಂದರೆ ಎಲ್ಲರೂ ಬಂದ್ಬಿಟ್ಟು ಕೈಗಾರಿಕೋದ್ಯಮಕ್ಕೆ ಬಹಳ ಉತ್ತೇಜನ ನೀಡಿದರು. ಪಾಶ್ಚಾತ್ಯ ದೇಶಗಳಾಗಿರ್ಬೋದು, ನಮ್ಮ ದೇಶ ಕೂಡ ಅದರಲ್ಲಿ ಭಾಗವಹಿಸ್ತಿದ್ರಲ್ಲಿ ಎರಡನೇ ಮಾತಿಲ್ಲ. ಹಲವಾರು ಕಾರ್ಖಾನೆಗಳು ಪ್ರಾರಂಭಿಸಲಾಯಿತು, ಹಲವಾರು ಯಂತ್ರೋಪಕರಣನ ಕೊಂಡುಕೊಂಡು ಮತ್ತು ಅದರಲ್ಲಿ ವಿದ್ಯುತ್ ಶಕ್ತಿ ಉತ್ಪಾದನೆ ಇರ್ಬೋದು ಅಥವಾ ಇತರೆ ಕೈಗಾರಿಕಾ ಘಟಕಗಳಿಗೆ ಬೇಕಾದಂತಹ ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ತಯಾರಿಕೆಯಲ್ಲಿ ನಾವು ತೊಡಗಿಸ್ಕೊಂಡಿದ್ದೇವೆ. ಸೊ ಈ ಇಂಡಸ್ಟ್ರಿಯಲ್ ರೆವಲ್ಯೂಷನ್ಗೂ ಹಿಂದೆ ನಾವು ಡೇಟಾನು ನೋಡಬೇಕಾಗುತ್ತೆ. ತುಂಬ ಜನ ಅದು ಗಮನಿಸೋದೇ ಇಲ್ಲ. ನಾವು ನೋಡುವಂಥ ಡೇಟಾ ಏನಿದೆ ಅದು ಕೇವಲ ಈ 100 ವರ್ಷದ ಡೇಟಾ ತೋರಿಸಿ ಈ ರೀತಿ ಮಾನವ ನಿರ್ಮಿತ ಮಾಲಿನ್ಯದಿಂದ ಹವಾಮಾನದ ಒಂದು ವೈಪರೀತ್ಯ ಆಗ್ತಾ ಇದೆ ಅಂತ. ಆದರೆ ಇದು ನಾವು ಇನ್ನೊಂದು 500 ವರ್ಷ ಅಥವಾ ಒಂದು 600 ವರ್ಷದ ಹಿಂದಿನ ಒಂದು ಡೇಟಾಗಳನ್ನು ನಾವು ತೊಗೊಂಡು ನೋಡ್ತಾ ಹೋದರೆ, ಅಷ್ಟೇ ಗಮನಿಸ್ತಾ ಹೋದರೆ ನಮಗೆ ಮಿಡೀವಲ್ ವಾರ್ಮಿಂಗ್ ಪೀರಿಯಡ್ ಅಂತೇಳಿ ಒಂದು ಪ್ರತ್ಯೇಕವಾದಂಥ ಒಂದು ಡೇಟಾ ಸಿಗುತ್ತೆ. ಸೊ ಮಿಡೀವಲ್ ವಾರ್ಮಿಂಗ್ ಪೀರಿಯಡ್ ಅಂತ ನಾವು ಗೂಗಲಲ್ಲಿ ಟೈಪ್ ಮಾಡಿದ್ರೂ ಸಿಗುತ್ತೆ. ಆ ಒಂದು ಕಾಲಘಟ್ಟದಲ್ಲಿ ಅಂದರೆ 1500ರಿಂದ 1600ನೇ ಶತಮಾನ ಅಂದರೆ 1500ಇಂದ 1600ಅಲ್ಲಿ ಜಾಗತಿಕ ತಾಪಮಾನ ಏನಿದೆ ಯಥೇಚ್ಛವಾಗಿ ಹೈ ಆಗಿತ್ತು. ಈಗಿರುವಂಥ ತಾಪಮಾನಕ್ಕಿಂತ ಕಂಪೇರ್ ಮಾಡಿ ನೋಡಿದ್ರೆ ಅವಾಗ ಇನ್ನೂ ಹೈ ಆಗಿತ್ತು, ಜಾಸ್ತಿಯಾಗಿ ಇತ್ತು. ಸೊ ಆ ಒಂದು ಕಾಲಘಟ್ಟದಲ್ಲಿ ಯಾಕೆ ಜಾಸ್ತಿ ಆಯಿತು ಅಂತ ಗಮನಿಸಿ ನೋಡೋದಾದರೆ, ಅಲ್ಲಿ ಆ ಒಂದು ಸಮಯದಲ್ಲಿ ಹಲವಾರು ಜ್ವಾಲಾಮುಖಿಗಳ ಸ್ಫೋಟ ಆಯಿತು. ಅದೇ ರೀತಿ ಹಲವಾರು ಸಾಂಕ್ರಾಮಿಕ ರೋಗಗಳು ಆ ಒಂದು ಶತಮಾನಗಳಲ್ಲಿ ಆಯಿತು. ಪಾಶ್ಚಾತ್ಯ ದೇಶಗಳಲ್ಲಿ ಬ್ಲ್ಯಾಕ್ ಡೆತ್ ಅಂತ ಕರೆಯಲ್ಪಡುವಂಥ ಪ್ಲೇಗಿನ ಒಂದು ರೋಗ ಅಲ್ಲಿ ಹರಡಿತು. ತುಂಬ ಜನ ಸಾವು ನೋವಿನಲ್ಲಿ ಇದಾಯಿತು. ಆಮೇಲೆ ಒಂದು ಅಲ್ಪಾವಧಿಯಲ್ಲಿ ಐಸ್ ಏಜ್ ಅಂತ ನಾವೇನು ಹೇಳ್ತೀವಿ, ಒಂದು ತಕ್ಕ ಸಮಯಕ್ಕೆ ತಕ್ಕ ವರ್ಷಕ್ಕೆ ಭೂಮಿ ಇನ್ನೂ ಶೀತ ಒಂದು ಇದಕ್ಕೆ ಸ್ಥಿತಿಗೆ ಹೋಯಿತು. ಕೋಲ್ಡ್ ಜಾಸ್ತಿ ಆಗೋಕ್ಕೆ ಶುರುವಾಯಿತು. ಸೊ ತದನಂತರ ಎಲ್ಲರೂ ಆ ಕೋಲ್ಡ್ ಇದಕ್ಕಾದಾಗ ಬದಲಾವಣೆ ಬಂದಾಗ ಏನಾಯಿತು ಅಂದರೆ ಯಾತಕ್ಕೆ ಕೋಲ್ಡ್ ಆಗುತ್ತೆ ಅನ್ನೋಂಥ ವಿಚಾರ ಏನು ಅಂದರೆ, ಈ ವಾಲ್ಕೆನೋ ಅಂತ ನಾವು ಕರೆಯಲ್ಪಡುವಂಥ ಜ್ವಾಲಾಮುಖಿಗಳು ಸ್ಫುಟಿದೆದ್ದಾಗ ಬರುವಂಥ ಏನು ವಾಲ್ಕ್ಯಾನಿಕ್ ಆ್ಯಶ್ ಅಂತ ನಾವು ಕರಿತೀವಿ, ಅದು ಮತ್ತೆ ಭೂಮಿಯಲ್ಲೇ ಬಂದು ಬೀಳುತ್ತೆ. ಸೊ ಅವಾಗ ಏನಾಗುತ್ತೆ, ಈ ಒಂದು ವಾತಾವರಣದಲ್ಲಿ ಟೆಂಪರೇಚರನ್ನು ವೇರಿಯೇಷನ್ ಆಗಲಿಕ್ಕೆ ಸಾಧ್ಯತೆಗಳು ಅದರಿಂದ ಜಾಸ್ತಿ ಆಗುತ್ತೆ. ಆಮೇಲೆ ಅಟ್ಮಾಸ್ಫಿಯರಲ್ಲಿ ಅಂದರೆ ವಾತಾವರಣದಲ್ಲಿ ಈ ಒಂದು ಆ್ಯಶ್ ಜಾಸ್ತಿ ಇದ್ದಾಗ, ಬೂದಿ ಜಾಸ್ತಿ ಇದ್ದಾಗ ಬೆಳಕಿನ ಕಿರಣಗಳೇನಿದೆ, ಸೂರ್ಯನ ಕಿರಣಗಳನ್ನು ಹೀರಿಕೊಳ್ಳುವಂಥ ಸಾಮರ್ಥ್ಯನೂ ಜಾಸ್ತಿ ಆಗಿರುತ್ತೆ. ಸೊ ಈ ಎಲ್ಲ ಫ್ಯಾಕ್ಟರ್ಸ್ಗಳು ಸಹ ಈ ಕ್ಲೈಮೇಟ್ ಚೇಂಜಿಗೆ ಮತ್ತು ಹವಾಮಾನದ ಏರಿಳಿತಗಳಿಗೆ ಕಾರಣ ಆಗುತ್ತೆ. ಈ ಹಿಂದೆ ನಾನು ಹೇಳ್ದಂಗೆ ಈ ಓಷಾನಿಕ್ ಕರೆಂಟ್ಸ್ ಅಂತ ಕರೆಯಲ್ಪಡುವಂತಹ ಈ ಎಲ್ ನೀನೋ ಆಗಿರ್ಬೋದು, ಲಾ ನಾನಾ ಅನ್ನುವಂಥ ಒಂದು ಏನಿದೆ, ಈ ಓಷಾನಿಕ್ ಕರೆಂಟ್ಸಿನ ಮೂಲಕ ಕೂಡ ಚಂಡಮಾರುತಗಳು ಅತ್ಯಂತ ವೇಗವಾಗಿ ರಭಸದಿಂದ ಬಂದು ಕರಾವಳಿ ಪ್ರದೇಶನ ಅಪ್ಪಳಿಸ್ತಾ ಇದೆ. 2005ರಲ್ಲಿ ಕತ್ರಿನಾ ಅನ್ನುವಂಥ ಒಂದು ಚಂಡಮಾರುತ ಏನಿದೆ, ಅಮೆರಿಕನ ಬಹಳ ಒಂದು ಕಷ್ಟಕ್ಕೆ ಸಿಲುಕಿಸಿದಂಥ ಒಂದು ಚಂಡಮಾರುತ ಅಂತಲೇ ಹೇಳ್ಬೋದು. ಅಲ್ಲಿ ತತ್ತರಿಸಿ ಹೋದರು ಜನರು. ಅದ್ರ ಬಗ್ಗೆ ಮಾಹಿತಿ ನಾವು ಕಲೆ ಹಾಕಿದ್ರೆ ಸಿಗುತ್ತೆ. ನಮ್ಮ ದೇಶದಲ್ಲೇ ಸಹ ಸೈಕ್ಲೋನ್ ಗಜಾ ಅಂತ ಹೇಳಿ ಒಂದು ಸೈಕ್ಲೋನು ದಕ್ಷಿಣ ಭಾರತದಲ್ಲಿ ಅಪ್ಪಳಿಸ್ತು.
ಒಕ್ಕಿ ಅನ್ನುವಂಥ ಒಂದು ಸೈಕ್ಲೋನ್ ಬಂದು ಎಫೆಕ್ಟ್ ಮಾಡ್ತು. ಅದರಲ್ಲಿ ಭಾಳಷ್ಟು ಜನ ಮೀನುಗಾರರು ಏನಿದ್ದಾರೆ ಅವರು ಸಾವನ್ನಪ್ತಾರೆ. ಆದರೆ ಅದರಲ್ಲಿ ಆ ಮಾಹಿತಿ ನೀಡುವಲ್ಲಿ ಸರ್ಕಾರ ಅದು ವಿಫಲವಾಯಿತು ಅಂತ ಆ ಮೀನವ ಒಂದು ಜನಾಂಗದವರು ಹೇಳುವಂಥ ವಿಷಯ ಏನು ಅಂದರೆ, ಈ ಮಾಹಿತಿನ ಮೀನವರಿಗೆ ನೀಡುವಂಥ ಒಂದು ವಿಷಯದಲ್ಲಿ ಸರ್ಕಾರ ವಿಳಂಬ ಮಾಡ್ತು ಅನ್ನುವಂಥ ವಿಷಯ. ಅದು ರಾಜಕೀಯವಾಗಿ ಬೇರೆ ರೀತಿಯಾದಂಥ ತಿರುವುಗಳೆಲ್ಲ ತಗೊಂತು. ಒಕ್ಕಿ ಸೈಕ್ಲೋನಲ್ಲಿ ಬಹಳಷ್ಟು ಜನ ಈ ತಮಿಳುನಾಡು ಮೂಲದ ಮೀನುಗಾರರೆಲ್ಲ ಏನು ಮಾಡಿದ್ರು, ಮೀನು ಹಿಡಲಿಕ್ಕೆ ಅಂತ ಕೇರಳಕ್ಕೆ ಹೋಗಿದ್ರು. ಆ ಒಂದು ಸಮಯದಲ್ಲಿ ಈ ಸೈಕ್ಲೋನ್ ಸಿಲೋನಿನ ಮೂಲಕ ಅಂದರೆ ಇಂದಿನ ಶ್ರೀಲಂಕಾದಿಂದ ಅದು ಕೇರಳದತ್ತ ಬಂದು ಬಹಳ ಒಂದು ಸಾವು ನೋವನ್ನು ಅದು ಇದು ಮಾಡ್ತು. ಸೊ ಈ ರೀತಿ ಹಲವಾರು ಸಮಸ್ಯೆಗಳಿಗೆ ಈ ಕ್ಲೈಮೇಟ್ ಚೇಂಜ್ ಪಾತ್ರವಾಗಿದೆ. ಹಾಗಿರ್ಬೇಕಾದ್ರೆ ಈ ವಾಲ್ಕೆನೋ ಬಗ್ಗೆ ನಾನು ಹೇಳ್ತಾ ಇದ್ದೆ. ಬರೀ ಇಷ್ಟೇನಾ ಅಂತಂದರೆ ಇಷ್ಟು ಮಾತ್ರ ಅಲ್ಲ, ಈವನ್ ಭೂಮಿಯ ಏನು ಅಯಸ್ಕಾಂತ ಶಕ್ತಿ ಅಂತ ನಾವು ಕರೆಯಲ್ಪಡುವಂಥ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಏನು ಹೇಳ್ತೀವಿ, ಸೊ ಈ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಕೂಡ ಬದಲಾವಣೆಗೆ ಉಂಟಾದರೆ ಕ್ಲೈಮೇಟ್ ಚೇಂಜ್ ಆಗೋಕ್ಕೆ ಸಾಧ್ಯತೆಗಳಿರುತ್ತೆ ಅನ್ನುವಂಥ ವಿಚಾರ. ಹಾಗೆ ಸೂರ್ಯನಲ್ಲಿಯೂ ಸಹ ನಾವು ನೋಡುವಂತಹ ಕಪ್ಪು ಕುಳಿಗಳು ಅಂತ ಕರಿತೀವಿ, ಸನ್ ಸ್ಪಾಟ್ಸ್ ಅಂತ ಹೇಳ್ತೀವಿ. ಅದನ್ನು ಕಪ್ಪು ಕುಳಿನ ಅಥವಾ ಬೇರೆ ಪದ ಹೇಳ್ತಾರೆ ಕನ್ನಡದಲ್ಲಿ. ಅದು ಸೂರ್ಯನಲ್ಲಿ ಇರುವಂಥ ಒಂದು ರೀತಿ ಮೊಡವೆ ಥರ ನೀವು ಅದನ್ನು ಕನ್ಸಿಡರ್ ಮಾಡ್ಬೋದು. ಅದು ಕಪ್ಪುಕ್ಕಿರುತ್ತೆ ನೋಡಲಿಕ್ಕೆ. ನೀವು ದೂರದರ್ಶಕದಿಂದ ಸೂರ್ಯನ ಒಂದು ಛಾಯಾಚಿತ್ರ ನೀವು ತೆಗಿತೀರಾ ಅಂದಾಗ ಅಲ್ಲಿ ನಿಮಗೆ ಆ ಸನ್ ಸ್ಪಾಟ್ಸ್ಗಳು ಅಲ್ಲಲ್ಲಿ ಕಪ್ಪುಗೆ ಕಲೆಗಳಿದ್ದಂಗೆ ಕಾಣುತ್ತೆ, ಕಪ್ಪು ಕಲೆ ಥರ ಇರುತ್ತೆ ಸೂರ್ಯನ ಮೇಲೆ ಅಂತ ಹೇಳ್ಬೋದು. ಸೊ ಈ ಕಪ್ಪು ಕಲೆ ಅಂತ ಕರೆಯಲ್ಪಡುವಂಥ ಈ ಸನ್ ಸ್ಪಾಟ್ಸ್ಗಳು ಬದಲಾವಣೆ ಆಗ್ತಾ ಇರುತ್ತೆ. ಯಾವಾಗ ಈ ಸನ್ ಸ್ಪಾಟ್ಸ್ಗಳು ಕಮ್ಮಿಯಾಗಿರುತ್ತೋ ಆವಾಗ ಈ ಹವಾಮಾನದಲ್ಲಿ ವ್ಯತ್ಯಾಸಗಳು ಕಂಡುಬರಲಿಕ್ಕೆ ಸಾಧ್ಯ ಅಂತ ವಿಜ್ಞಾನಿಗಳು ಹೇಳ್ತಾರೆ, ಬದಲಾವಣೆಗಳಾಗುತ್ತೆ ಅನ್ನುವಂಥ ವಿಚಾರನ ಹೇಳ್ತಾರೆ. ಆಮೇಲೆ ಪ್ರತಿ 11 ವರ್ಷಕ್ಕೆ ಒಂದು ಸಲ ಸೂರ್ಯನ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ನಾವೇನು ಕರಿತೀವಿ, ಅಯಸ್ಕಾಂತ ಕ್ಷೇತ್ರ ಅಂತ ನಾವೇನು ಕರಿತೀವಿ, ಅದು ಬದಲಾವಣೆ ಆಗ್ತಾ ಇರುತ್ತೆ ಪ್ರತಿ 11 ವರ್ಷಕ್ಕೆ. ಸೊ ಇದರಿಂದ ಕೂಡ ಹಲವು ರೀತಿಯಾದಂಥ ಬದಲಾವಣೆಗಳನ್ನು ನಮ್ಮ ಭೂಮಿಯಲ್ಲಿ ನಾವು ಕಾಣಲಿಕ್ಕೆ ಆಗುತ್ತೆ ಅನ್ನುವಂಥ ವಿಚಾರನ ಹೇಳ್ತಾರೆ ವಿಜ್ಞಾನಿಗಳು. ಈ ರೀತಿ ಎಷ್ಟು ಪ್ಯಾರಾಮೀಟರ್ಸ್ ಇದೆ, ಯಾವ ರೀತಿಯಾಗೆಲ್ಲ ನಾವು ಮಾಪನೆ ಮಾಡ್ಬೋದು ಈ ಕ್ಲೈಮೇಟ್ ಚೇಂಜಿಗೆ ಆಧಾರಗಳನ್ನು ಅಂತ ಅನ್ನೋಕ್ಕೆ ಇನ್ನೊಂದು ಮಾಹಿತಿ ಹೇಳೋದು ಅಂದರೆ ವಿಜ್ಞಾನಿಗಳು ಈ ಮರದಲ್ಲಿ ಓ ರಿಂಗ್ಸ್ ಅಂತ ಕರೀತಾರೆ. ಸೊ ಆ ಓ ರಿಂಗ್ಸ್ ಅಂದರೆ ಏನು ಅಂತಂದರೆ, ಈ ಮರವನ್ನು ಯಾವಾಗ ನಾವು ಕಡಿತೀವಲ್ಲ, ಮರನ ಕಡಿಬೇಕಾದ್ರೆ ಒಳಗಡೆ ರಿಂಗ್ಸ್ಗಳು ಕಾಣುತ್ತೆ, ಅದರ ಸ್ಟೆಮ್ಮಲ್ಲಿ ಈ ರಿಂಗ್ಸ್ಗಳು ಕಾಣುತ್ತೆ. ಸೊ ಆ ರಿಂಗ್ಸಿನ ಮೂಲಕ ನಾವು ಏನು ಮಾಡ್ಬೋದು ಅಂದರೆ, ಯಾವಾಗ ರಿಂಗ್ ತುಂಬ ದಪ್ಪ ಆಗಿದೆ ಆವಾಗ ಮಳೆ ಚೆನ್ನಾಗಾಗಿದೆ, ಆ ರಿಂಗ್ ಯಾವಾಗ ತೆಳು ಕಾಣುತ್ತೋ ಆವಾಗ ಅದು ಮಳೆ ಆಗಿಲ್ಲ ಅಷ್ಟರ ಮಟ್ಟಿಗೆ. ಸೊ ಇದರ ಮೂಲಕ ಕೂಡ ಕ್ಲೈಮೇಟ್ ಚೇಂಜ್ನ ಆಧಾರವನ್ನು ನಾವು ಕಲೆ ಹಾಕ್ಬೋದು ಅನ್ನುವಂಥ ವಿಷಯನ ವಿಜ್ಞಾನಿಗಳು ಹೇಳ್ತಾರೆ. ಸೊ ಅದು ನಾವು ಸಸ್ಯಶಾಸ್ತ್ರದಲ್ಲಿ ನಿಮಗೆ ಗೊತ್ತಿರ್ತೀವಿ, ಫೈಲಮ್ ಮತ್ತು ಫ್ಲೋಯಮ್ ಝೈಲಮ್ ಅನ್ನುವಂಥ ವಿಷಯಗಳನ್ನು ನಾವು ಕಲ್ತಿರ್ತೇವೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ. ಅದರಲ್ಲೂ ಸಸ್ಯಶಾಸ್ತ್ರದಲ್ಲಿ ಗಿಡಗಳ ಬಗ್ಗೆ ತಿಳ್ಕೊಬೇಕಾದ್ರೆ. ಸೊ ಅದರಲ್ಲಿ ಕೂಡ ಈ ನೀರಿನ ಪ್ರಮಾಣ ಜಾಸ್ತಿ ಈ ಝೈಲಮಲ್ಲಿ ಇರುತ್ತೆ ಅನ್ನುವಂಥ ವಿಷಯ. ಸೊ ಈ ನೀರಿನ ಪ್ರಮಾಣ ಕಮ್ಮಿ ಇದೆ ಅಂತಂದರೆ ಅಲ್ಲಿ ತಕ್ಕ ಮಟ್ಟಿಗೆ ಮಳೆ ಆಗಿಲ್ಲ ಆ ಪ್ರದೇಶದಲ್ಲಿ. ಸೊ ಅಂದರೆ ಬರಗಾಲ ಆಗಿದೆ ಆ ಒಂದು ಪ್ರದೇಶದಲ್ಲಿ ಅನ್ನುವಂಥ ವಿಷಯನ ವಿಜ್ಞಾನಿಗಳು ಕಲೆ ಹಾಕ್ತಾರೆ. ಆಮೇಲೆ ದಕ್ಷಿಣ ಧ್ರುವ ಭಾಗದಲ್ಲಿರುವಂತಹ ಅಂಟಾರ್ಟಿಕ್ ಏನು ಮಹಾಸಾಗರದಲ್ಲಿ ಮಹಾಖಂಡ ಅಂತ ನಾವು ಹೇಳ್ತೀವಿ, ಅದೊಂದು ಪ್ರತ್ಯೇಕ ಖಂಡ ಅಂಟಾರ್ಟಿಕ್ ಕಾಂಟಿನೆಂಟಲ್ಲಿ ಕೂಡ ಭಾಳಷ್ಟು ಜನ ವಿಜ್ಞಾನಿಗಳು ಏನು ಮಾಡ್ತಾರೆ ಅಂದರೆ ಒಂದು ಡ್ರಿಲ್ಲಿಂಗ್ ಮಾಡ್ತಾರೆ. ಸೊ ಡ್ರಿಲ್ಲಿಂಗ್ ಮಾಡಿದಾಗ ಅಲ್ಲಿ ಹಲವಾರು ರೀತಿಯಾದಂಥ ಐಸ್ ಕೋರ್ ಅಂತ ನಾವು ಕರಿತೇವೆ, ಅದನ್ನು ಅವರು ಹೊರ ತೆಗಿತಾರೆ. ಸೊ ಅದರಲ್ಲಿ ಹೊರ ತೆಗಿಬೇಕಾದ್ರೆ ಅಲ್ಲಿ ಕೂಡ ಬಹಳಷ್ಟು ರೀತಿಯಾದಂತಹ ಈ ಕೋರ್ಗಳನ್ನು ಡ್ರಿಲ್ ಮಾಡಿ ಆಳವಾಗಿ ಹೋಗಿ ಆ ಒಂದು ಐಸ್ ಕೋರನ್ನು ಅವ್ರು ಎಕ್ಸ್ಟ್ರಾಕ್ಟ್ ಮಾಡಿದಾಗ ಅದನ್ನು ಕೂಡ ಅವರು ಶೇಖರಿಸಿಟ್ಟು ಅದಕ್ಕೆ ತಕ್ಕಂತೆ ಅಧ್ಯಯನ ಮಾಡ್ತಾರೆ, ಹೇಗೆ ಈ ಐಸ್ಗಳು ಡೆವಲಪ್ ಆಗಿದೆ ಮತ್ತು ಈ ಐಸ್ಗಳಲ್ಲಿ ಡೆವಲಪ್ಮೆಂಟ್ ಕಮ್ಮಿ ಆಗಿದೆ ಅಂತ ಅದು ಲೇಯರ್ಗಳು ಫಾರ್ಮ್ ಆದಾಗ ವಿಭಿನ್ನವಾದಂಥ ಒಂದು ಪದರಗಳ ಥರ ಕಾಣುತ್ತೆ. ಈರುಳ್ಳಿಯಲ್ಲಿ ನಾವು ಹೇಗೆ ಹೆಚ್ಚಿದಾಗ ವಿಭಿನ್ನವಾದ ಲೇಯರ್ಗಳಿರುತ್ತೋ ಆ ರೀತಿ ಅದರ ಮೂಲಕ ಅವರು ಡೆವಲಪ್ಮೆಂಟನ್ನು ನೋಡ್ತಾರೆ. ತುಂಬ ಶೀತವಾಗಿತ್ತು ಆ ಒಂದು ಸಮಯದಲ್ಲಿ ಕಾಲಘಟ್ಟದಲ್ಲಿ ಅಂದರೆ ಐಸಿನ ಒಂದು ಥಿಕ್ನೆಸ್ ಜಾಸ್ತಿ ಇರುತ್ತೆ. ಅದೇ ರೀತಿ ಶೀತಾಂಶ ಕಮ್ಮಿ ಇದೆ ಅಂದಾಗ ಅದು ಥಿಕ್ನೆಸ್ ಅನ್ನೋದು ಅದರ ಒಂದು ಥಿಕ್ನೆಸ್ ಕಮ್ಮಿ ಇರುತ್ತೆ ಅನ್ನೋಂಥ ವಿಷಯ. ಸೊ ಈ ಥರ ಐಸ್ ಕೋರನ್ನು ಕೂಡ ತೆಗೆದು ವಿಜ್ಞಾನಿಗಳು ಸ್ಟಡಿ ಮಾಡ್ತಾರೆ. ಆಮೇಲೆ ಕಲ್ಲುಗಳನ್ನು ಕೂಡ ಅಧ್ಯಯನ ಮಾಡ್ತಾರೆ. ಸೊ ಅದರಲ್ಲಿ ಸ್ಟ್ರಾಟಿಗ್ರಫಿ ಅನ್ನೋಂಥ ಒಂದು ವಿಧಾನ ಇದೆ. ಸೊ ಈ ಬಂಡೆ ಕಲ್ಲುಗಳನ್ನು ಸಹ ನೀವು ತೆಗಿಬೇಕಾದ್ರೆ ಅದರ ಪದರಗಳಿರುತ್ತೆ, ಕಲ್ಲುಗಳಲ್ಲೂ ಸಹ ಹಲವು ರೀತಿ ಪದರಗಳಿರುತ್ತೆ. ಈ ಪದರಗಳಿಗೆ ನಾವು ವೆದರಿಂಗ್ ಆಫ್ ರಾಕ್ಸ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ನೀವು ಗೊತ್ತಿರ್ಬೋದು. ಏನಂದರೆ ಮಳೆ ಬಂದಾಗ ಈ ಕಲ್ಲುಗಳು ಸಹ ಕರಗುತ್ತೆ ಅನ್ನುವಂಥ ವಿಚಾರ. ಯಥೇಚ್ಛವಾಗಿ ಮಳೆ ಹೊಡಿತಾನೆ ಇದ್ದಾಗ ಕಲ್ಲಿನ ಒಂದು ಕಣಗಳೆಲ್ಲ ಬಿರುಕಾಗಿ ಅದು ತದನಂತರ ಮರಳಾಗಿ ಆ ರೀತಿ ಬದಲಾವಣೆಗಳೆಲ್ಲ ಆಗ್ತಾ ಇರುತ್ತೆ ಪರಿಸರದಲ್ಲಿ. ಸೊ ಆಗಿರ್ಬೇಕಾದ್ರೆ ಈ ಒಂದು ಸ್ಟ್ರಾಟಿಗ್ರಫಿ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ರೀತಿಯಾದಂಥ ಲೇಯರ್ಸ್ಗಳಿರುತ್ತೆ ಕಲ್ಲಿನಲ್ಲಿ. ಅದಕ್ಕೂ ಕೂಡ ಐಸೋಟೋಪ್ಸ್ಗಳನ್ನು ಬಳಸ್ಕೊಂಡು ಅದರ ಒಂದು
ವರ್ಷ ಎಷ್ಟು ಅನ್ನುವಂಥ ಮಾಹಿತಿನ ಡೇಟಿಂಗ್ ಮೂಲಕ, ಕಾರ್ಬನ್ ಡೇಟಿಂಗ್ ಅಂತ ನಾವು ಹೇಳ್ತೀವಿ, ಅದರ ಮೂಲಕ ಈ ಆಯಸ್ಸೇನು ಅನ್ನುವಂಥದ್ದನ್ನು ಹೇಗೆ ಈ ಕಲ್ಲಿನ ಒಂದು ಮಾಹಿತಿ ಕಲೆ ಹಾಕ್ತಾರೋ ಅದಕ್ಕೆ ತಕ್ಕಂತೆ ಈ ಕ್ಲೈಮೇಟ್ ಚೇಂಜಸ್ ಅಂದರೆ ಹವಾಮಾನದಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆಗಳಾಗಿದೆಯಾ ಇಲ್ಲವೋ ಅನ್ನೋದನ್ನು ಸಹ ಸೂಕ್ಷ್ಮವಾಗಿ ವಿಜ್ಞಾನಿಗಳು ಗಮನಿಸ್ತಾರೆ ಅನ್ನೋಂಥ ವಿಚಾರ. ಸೊ ಈ ರೀತಿ ಹಲವಾರು ಫ್ಯಾಕ್ಟರ್ಸ್ಗಳಿದೆ. ಇದೆಲ್ಲ ನೈಸರ್ಗಿಕವಾಗಿ ನಾವು ನೋಡುವಂಥ ಫ್ಯಾಕ್ಟರ್ಸ್. ಮಾನವ ನಿರ್ಮಿತವಾದಂಥ ಫ್ಯಾಕ್ಟರ್ಸ್ ಅಂದರೆ ಈ ರೀತಿ ನಾನು ಹೇಳ್ದಂಗೆ ಓವರ್ ಫಿಶಿಂಗ್ ಆಗಿರ್ಬೋದು, ಅಥವಾ ಓವರ್ ಪೊಲ್ಯೂಷನ್ ಆಗಿರ್ಬೋದು, ಅಥವಾ ಈ ಎಲೆಕ್ಟ್ರಿಸಿಟಿ ಜನ್ರೇಷನಲ್ಲಿ, ವಿದ್ಯುತ್ ಶಕ್ತಿಯ ಒಂದು ಜನ್ರೇಷನ್ನಲ್ಲಿ ನಾವು ಯಥೇಚ್ಛವಾಗಿ ಫಾಸಿಲ್ ಫ್ಯೂಯಲ್ಸನ್ನು ಬಳಸುವಂಥ ವಿಷಯ ಆಗಿರ್ಬೋದು. ಹಾಗೆ ನಾನು ಈ ಹಿಂದಿನ ಒಂದು ವೇದಿಕೆಯಲ್ಲಿ ಕೂಡ ಹೇಳ್ತಾ ಇದ್ದೆ, ನಾವು ಸೌರ ಫಲಕವನ್ನು ಉಪಯೋಗಿಸಬೇಕಾದರೂ ಸಹ ಯಥೇಚ್ಛ ಪ್ರಮಾಣದಲ್ಲಿ ನೀರಿನ ಒಂದು ಬಳಕೆ ಆಗುತ್ತೆ ಅಲ್ಲಿ ಅನ್ನೋಂಥ ವಿಚಾರ. ಆಮೇಲೆ ಅದರ ಮೇಂಟೈನ್ ಮಾಡೋಕ್ಕೂ ಕೂಡ ಯಥೇಚ್ಛ ಪ್ರಮಾಣದಲ್ಲಿ ನೀರಿನ ಅವಶ್ಯಕತೆ ಬೇಕಾಗುತ್ತೆ. ಆ ಪ್ಯಾನೆಲ್ಗಳನ್ನೆಲ್ಲ ಶುದ್ಧೀಕರಿಸಬೇಕಾಗತ್ತೆ, ಕ್ಲೀನ್ ಮಾಡಬೇಕಾಗತ್ತೆ. ಆಗಲೇ ಆ ಸೌರ ಕಿರಣಗಳು ಕ್ಲೀನಾಗಿ ಫಲಕದ ಮೇಲೆ ಬಿದ್ದು ಎಫಿಷಿಯೆಂಟಾಗಿ ವಿದ್ಯುತ್ ಶಕ್ತಿನ ಒಂದು ಪೂರೈಕೆ ಮಾಡುತ್ತೆ ಅನ್ನುವಂಥ ವಿಚಾರ. ಸೊ ಈ ರೀತಿ ಹಲವಾರು ಫ್ಯಾಕ್ಟರ್ಸ್ಗಳಿದೆ ಈ ಕ್ಲೈಮೇಟ್ ಚೇಂಜಿಗೆ. ಆಮೇಲೆ ಇನ್ನೊಂದು ವಿಷಯ ಏನು ಅಂತಂದರೆ, ನಾವು ಕೇವಲ ಈ ಕ್ಲೈಮೇಟ್ ಅಂತ ಬಂದಾಗ ನಾವೇನು ಮಾಡ್ಬಿಡ್ತೀವಿ ಅಂದರೆ ನಮ್ಮ ದೇಶಕ್ಕೆ ಮಾತ್ರ ನಾವು ಸೀಮಿತಗೊಳಿಸ್ಕೊಂಡು ಒಂದು ಕಾನೂನನ್ನು ನಾವು ಜಾರಿಗೊಳಿಸ್ತೇವೆ. ಆದರೆ ಬೇರೆ ದೇಶಗಳಲ್ಲೂ ಸಹ ಆ ಕಾನೂನುಗಳನ್ನು ಅನುಷ್ಠಾನ ತರಕ್ಕೆ ಹಿಂಜರಿತಾರೆ. ಆ ದೇಶಗಳು ರಾಜಕೀಯವಾಗಿ ಹಲವಾರು ರೀತಿಯಾದಂಥ ಸಮಸ್ಯೆಗಳಿರುತ್ತೆ. ಸೊ ಭೂಮಿ ಅಂತ ಬಂದಾಗ ಇಲ್ಲಿ ಯಾವುದೇ ರೀತಿ ಎಲ್ಲೆಗಳಿಲ್ಲ ಅಂತ ಅಂದಾಗ ಕೆಲವು ಬಾರಿ ಏನಾಗುತ್ತೆ, ಎಲ್ಲೋ ದೂರದಲ್ಲಿ ನಡೆದಂಥ ಒಂದು ವಿಷಯ ಬೇರೆ ಎಲ್ಲೋ ಒಂದು ಕಡೆ ಇಂಪ್ಯಾಕ್ಟ್ ಆಗುತ್ತೆ. ಅದಕ್ಕೆ ನಾವು ಬಟರ್ಫ್ಲೈ ಎಫೆಕ್ಟ್ ಅಂತ ಕರಿತೀವಿ. ಅಂದರೆ ಎಲ್ಲೋ ಒಂದು ಕಡೆ ದೂರದಲ್ಲಿ ಒಂದು ಚಿಟ್ಟೆ ತನ್ನ ಒಂದು ರೆಕ್ಕೆಯಲ್ಲಿ ಸ್ವಲ್ಪ ಬದಲಾವಣೆ ಆದರೂ ಸಹ ಇನ್ನೊಂದು ಯಾವುದೋ ಒಂದು ಮೂಲೆಯಲ್ಲಿ ಸುಂಟರ ಗಾಳಿ ಬರುತ್ತೆ ಅನ್ನುವಂಥ ವಿಷಯ ಹೇಳ್ತಾರೆ. ಸೊ ಇದನ್ನು ಬಟರ್ಫ್ಲೈ ಎಫೆಕ್ಟ್ ಅಂತ ಕರಿತೀವಿ. ಆ ಥರ ಈ ನಮ್ಮ ಪ್ರಪಂಚದಲ್ಲಿ ಅಂದರೆ ಮುಖ್ಯವಾಗಿ ಭೂಮಿಯಲ್ಲಿ ಈ ರೀತಿ ಹಲವು ಬದಲಾವಣೆಗಳು ಆಗ್ತಾನೆ ಇರುತ್ತೆ. ನೈಸರ್ಗಿಕವಾಗೂ ಆಗುತ್ತೆ, ಮಾನವ ನಿರ್ಮಿತವಾಗಲೂ ಆಗ್ತಾ ಇರುತ್ತೆ. ಹೀಗಿರ್ಬೇಕಾದ್ರೆ ನಾವು ಯಾವ ರೀತಿಯಾದಂಥ ಸೊಲ್ಯೂಷನನ್ನು ತೊಗೊಂಬರಬೇಕು ಹೊರಗೆ ಅನ್ನುವಂಥದ್ದನ್ನು ನಾವು ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಇನ್ನೂ ಸುದೀರ್ಘವಾಗಿ ಅಧ್ಯಯನಗಳನ್ನು ಮಾಡಬೇಕಾಗತ್ತೆ. ಆಮೇಲೆ ಪರಿಸರಕ್ಕೆ ಹಾನಿಕಾರಿಯಾಗುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಈ ಫಾಸಿಲ್ ಫ್ಯೂಯಲ್ಸನ್ನು ಬಳಸ್ಕೊಂಡು ಹಲವಾರು ಕನ್ಸ್ಯೂಮರ್ ಡ್ಯೂರೇಬಲ್ ಗೂಡ್ಸನ್ನು ಕೂಡ ನಾವು ತರ್ತಾ ಇದ್ದೇವೆ. ಈಗ ಪ್ಲಾಸ್ಟಿಕ್ ಅನ್ನೋದು ಎಷ್ಟು ಹಾನಿಕಾರಕ ಆಗಿದೆ ಅಂದರೆ, ಈ ಮ್ಯಾನ್ಹ್ಯಾಟನ್ ನಗರ ಏನಿದೆ ನ್ಯೂಯಾರ್ಕಲ್ಲಿ, ಅದರಷ್ಟು ಮಟ್ಟಿಗೆ ಪ್ಲಾಸ್ಟಿಕ್ಕಿನ ಒಂದು ಪ್ರಮಾಣ ಏನಿದೆ ಅದು ಪೆಸಿಫಿಕ್ ಮಹಾಸಾಗರದಲ್ಲಿ ಇನ್ನೂ ತೇಲ್ತಾ ಇದೆ ಅನ್ನುವಂಥ ವಿಚಾರ. ಸೊ ಅಷ್ಟು ಮಟ್ಟಿಗೆ ನಾವು ಈ ಪೆಸಿಫಿಕ್ ಮಹಾಸಾಗರದಲ್ಲಿ, ಅದರಲ್ಲೂ ಚಾಲೆಂಜರ್ ಡೀಪ್ ಅಂತ ಒಂದು ಪ್ರದೇಶ ಇದೆ, ಅಲ್ಲಿ ತುಂಬ ಆಳವಾದ ಒಂದು ಪ್ರದೇಶ, ಸೂರ್ಯನ ಕಿರಣಗಳೇ ಅಲ್ಲಿ ಹೋಗಿ ತಲುಪದೇ ಇರುವಂಥ ಒಂದು ಅಷ್ಟು ಆಳವಾದಂಥ ಸಮುದ್ರದಲ್ಲಿ ಇರುವಂಥ ಆಳ ಪ್ರದೇಶದಲ್ಲಿ ಸಹ ಪ್ಲಾಸ್ಟಿಕ್ಗಳಿದೆ ಅನ್ನೋದು ನಿಜಕ್ಕೂ ಬೇಸರದ ಒಂದು ಸಂಗತಿ. ಆ ಪ್ರಮಾಣದಲ್ಲಿ ನಾವು ಈ ಭೂಮಿನ ಮಾಲಿನ್ಯ ಮಾಡ್ತಾ ಇದ್ದೇವೆ ಅಂತೇಳಿ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಡಾಕ್ಯುಮೆಂಟ್ರಿ ಕೂಡ ಇದೆ, ಸಾಕ್ಷ್ಯಚಿತ್ರಗಳು ಇದೆ. ಅದನ್ನು ಕೂಡ ನಾನು ಸ್ವಲ್ಪ ಇಲ್ಲಿ ರೆಫರೆನ್ಸ್ ಆಗಿ ನಾನು ನೀಡ್ತೇನೆ. ಒಂದು ನಾನು ಹಲವು ವರ್ಷದ ಹಿಂದೆ 2012ರಲ್ಲಿ ಒಂದು ಡಾಕ್ಯುಮೆಂಟ್ರಿ ಬಂದಿತ್ತು, ಅದು ಚೇಸಿಂಗ್ ಐಸ್ ಅಂತ ಹೇಳಿ. ಸುಮಾರು 7 ವರ್ಷಗಳ ಕಾಲ ಫಿಲ್ಮ್ ಮೇಕರ್ಸು, ಫೋಟೋಗ್ರಾಫರ್ಸ್ ಯಾರಿದ್ದಾರೋ ಅವರೆಲ್ಲ ಸುಮಾರು 25ಕ್ಕೂ ಹೆಚ್ಚು ಕ್ಯಾಮ್ರಾಗಳನ್ನು ತಗೊಂಡು ಈ ಐಸ್ಲ್ಯಾಂಡ್ ಅನ್ನುವಂಥ ಒಂದು ಶೀತ ಪ್ರದೇಶದಲ್ಲಿ ಹೋಗಿ ಈ ಕ್ಯಾಮ್ರಾಗಳನ್ನೆಲ್ಲ ಅಲ್ಲಲ್ಲಿ ಪ್ಲೇಸ್ ಮಾಡಿ ಈ ಐಸ್ ಶೆಲ್ವಿಂಗ್ ಆಗ್ತಾ ಇದೆ ಅಂತಂದರೆ ಐಸ್ ಏನಿದೆ ಅದು ಕರಗ್ತಾ ಇದೆ ಅನ್ನುವಂಥ ವಿಚಾರನ ರೆಕಾರ್ಡ್ ಮಾಡಬೇಕು ಅಂತ ಹೇಳಿ 7 ವರ್ಷಗಳ ಕಾಲ ಪಣ ತೊಟ್ಟು, ಅಲ್ಲಿ ತುಂಬ ಎಕ್ಸ್ಟ್ರೀಮ್ ವೆದರ್ ಕಂಡೀಷನ್ ಇದೆ ಅಲ್ಲಿ. ಈಗ ನಮಗೆ ಗೊತ್ತಿರುತ್ತೆ, ನಾರ್ಮಲಾಗಿ ನಮ್ಮ ಒಂದು ಬಾಡಿ ಟೆಂಪ್ರೇಚರ್ ಏನಿದೆ ಅದು ಈ ಶೀತ ವಲಯಕ್ಕೆ ಅಷ್ಟು ಹೊಂದ್ಕೊಳ್ಳಲ್ಲ. ಹಾಗಿರ್ಬೇಕಾದ್ರೆ ಅವರು ಹಲವಾರು ರೀತಿಯಾದಂತಹ ಒಂದು ಸಂಘರ್ಷಣೆ ಮಾಡಿ ಹೆಚ್ಚು ಕಮ್ಮಿ ಈ ಒಂದು ಡಾಕ್ಯುಮೆಂಟ್ರಿನ ಹೊರತಂದಿದ್ದಾರೆ. ಅದು ಬಹಳಷ್ಟು ಗೌರವವನ್ನು ಅದು ಡಾಕ್ಯುಮೆಂಟ್ರಿ ಸಾಕ್ಷ್ಯಚಿತ್ರ ತೊಗೊಂಡಿದೆ. ದ ಚೇಸಿಂಗ್ ಐಸ್ ಅಂತೇಳಿ ಸಾಕ್ಷ್ಯಚಿತ್ರದ ಹೆಸರು. ಅದು ಸನ್ಡ್ಯಾನ್ಸ್ ಇಂಟರ್ನ್ಯಾಷನಲ್ ಫೆಸ್ಟಿವಲಲ್ಲಿ ಕೂಡ ಅದು ಒಂದು ಮನ್ನಣೆ ಸಿಕ್ಕಿದ ಒಂದು ಚಲನಚಿತ್ರಕ್ಕೆ, ಅಂದರೆ ಸಾಕ್ಷ್ಯಚಿತ್ರಕ್ಕೆ ಅನ್ನುವಂಥ ವಿಚಾರ. ಅದರಲ್ಲಿ ಕೂಡ ಅವರು ಒಂದು ರೆಕಾರ್ಡ್ ಮಾಡ್ತಾರೆ. ಅದು ರೆಕಾರ್ಡ್ ಮಾಡಬೇಕಾದ್ರೆ ನೀವು ಯೂಟ್ಯೂಬಲ್ಲಿ ಕೂಡ ನೀವು ಅದರ ಟ್ರೈಲರ್ ಎಲ್ಲ ನೀವು ನೋಡ್ಬೋದು. ಅದರಲ್ಲಿ ಏನಾಗುತ್ತೆ ಅಂದರೆ, ಒಂದು ಹೆಚ್ಚು ಕಮ್ಮಿ ನ್ಯೂಯಾರ್ಕ್ ನಗರದಷ್ಟು ದೊಡ್ಡ ಒಂದು ಐಸ್ ಏನಿದೆ, ಆ ಒಂದು ಐಸ್ ಪರ್ವತ, ಹಿಮ ಪರ್ವತ ಅಂತಲೇ ಹೇಳ್ಬೋದು. ಆ ಪರ್ವತದ ಅಷ್ಟು ದೊಡ್ಡದ ಒಂದು ಇದು ಆ ಒಂದು 7 ವರ್ಷದ ಒಂದು ಅವಧಿಯಲ್ಲಿ ಕರಗಿ ಏನೂ ಇಲ್ಲದಿದ್ದಂಗೆ ಅದು ಸಮುದ್ರದಲ್ಲಿ ತೇಲಿ ಹೋಗುವಂಥ ಒಂದು ಪರಿಸ್ಥಿತಿ ಉದ್ಭವವಾಗಿ ಇದರಿಂದ ಬಹಳಷ್ಟು ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಅನ್ನುವಂಥ ಭೀತಿನ ಒಂದು ಡಾಕ್ಯುಮೆಂಟ್ರಿ ತೋರಿಸುತ್ತೆ. ಸೊ ಈ ಎಲ್ಲ ಕಡೆ ಇರುವಂತಹ ಈ ಶೀತ ಪ್ರದೇಶದಲ್ಲಿ ನಮ್ಮ ಹಿಮಾಲಯ ಆಗಿರಬಹುದು ಅಥವಾ ಬೇರೆ ಬೇರೆ ಈ ಒಂದು ಶೀತ ಬೆಟ್ಟ ಗುಡ್ಡಗಳು ಅಂತ ನಾವೇನು ಹೇಳ್ತೀವಿ, ಹಿಮ ಪರ್ವತಗಳು ಅಂತ ನಾವು ಕರಿತೀವಲ್ವ. ಸೊ ಇಲ್ಲಿ ಅಮೇರಿಕಾದಲ್ಲಿ ರಾಕೀಸ್ ಅಂತಾರೆ, ದಕ್ಷಿಣ ಅಮೇರಿಕಾದಲ್ಲಿ ಆ್ಯಂಡೀಸ್ ಮೌಂಟೇನ್ ಅಂತ ಹೇಳ್ತೀವಿ, ಅದೇ ರೀತಿ ಅಟ್ಲಾಸ್ ಮೌಂಟೇನ್ ಅಂತ ಆಫ್ರಿಕಾದಲ್ಲಿದೆ, ಯುರೋಪಿನಲ್ಲಿ ನಾವು ನೋಡಿದಾಗೆ ಅಲ್ಲಿ ಆಲ್ಪ್ಸ್ ಇದೆ, ಹಾಗೆ ನಮ್ಮ ಇಂಡಿಯಾದಲ್ಲಿ ಹಿಮಾಲಯ ಇದೆ. ಸೊ ಈ ಥರ ಹಲವು ಖಂಡಗಳಲ್ಲಿ ಪ್ರತ್ಯೇಕವಾದಂತಹ ಹಿಮ ಪರ್ವತಗಳಿದ್ದಾವೆ. ಸೊ ಈ ಹಿಮ ಪರ್ವತದಲ್ಲಿ ಹಿಮ ಕರಗಲಿಕ್ಕೆ ಶುರುವಾಯಿತು ಅಂದರೆ ಅದು ದೊಡ್ಡ ಪ್ರಮಾಣದಲ್ಲಿ ಆಘಾತವನ್ನು ಅದು ಸೃಷ್ಟಿಸುತ್ತೆ.
ಫ್ಲಡ್ ಆಗುತ್ತೆ, ನೆರೆ ಆಗುತ್ತೆ. ಉತ್ತರಾಖಂಡಲ್ಲಿ ಆದಂತಹ ನೆರೆಯ ಒಂದು ವಿಷಯ ನೀವೆಲ್ಲರೂ ಗಮನಿಸಿರ್ತೀರ. ಕಳೆದ ಒಂದು 5 ವರ್ಷದ ಹಿಂದೆ ನೀವು ನೋಡಿರ್ತೀರ ಹೇಗೆ ಎಷ್ಟರ ಪ್ರಮಾಣದಲ್ಲಿ ನೆರೆ ಆಯಿತು, ಎಷ್ಟು ಬಿಲ್ಡಿಂಗ್ಗಳು ಬಿದ್ದು ಹೋಯಿತು, ಹೇಗೆ ಅಲ್ಲಿ ನೀರು ರಭಸದಿಂದ ಹರಿಯಿತು ಅನ್ನುವಂಥ ವಿಷಯ. ಹಿಮ ಪರ್ವತಗಳು ಕರಗಿ ಈ ರೀತಿ ನೀರಿನ ಒಂದು ಪ್ರಮಾಣ ಹೆಚ್ಚಿಸುತ್ತೆ ನದಿಗಳಲ್ಲಿ. ಅಲಕಾನಂದ ಕಣಿವೆ ಅಂತ ನಾವೇನು ಹೇಳ್ತೀವಿ, ಅಲ್ಲಿ ಸಹ ನೀರಿನ ಪ್ರಮಾಣ ಯಥೇಚ್ಛವಾಗಿ ಅದು ಅಲಕಾನಂದ ಕಣಿವೆ ಮೂಲಕ ಈ ಕರಗಿದಂಥ ಹಿಮದ ನೀರು ಹೋಗಿ ನೆರೆಯನ್ನು ಸೃಷ್ಟಿಸಿ ಬಹಳಷ್ಟು ಜನ ಸಾವು ನೋವಿಗೆ ಕೂಡ ಅದು ಕಾರಣ ಆಯಿತು ಅನ್ನುವಂಥ ವಿಚಾರ. ಆಮೇಲೆ ಇನ್ನೊಂದು ಪ್ರದೇಶದಲ್ಲಿ ನಾವು ನೋಡಿದರೆ, ಈಗ ಕೆಲವು ಬಾರಿ ಮಳೆನೇ ಆಗದಂಥ ಪ್ರದೇಶಗಳಲ್ಲಿ ಮಳೆ ಆಗುವಂಥ ಸಾಧ್ಯತೆಗಳಿದೆ. ಈಗ ಚೆನ್ನೈಯಲ್ಲಿ ಒಂದು ನೆರೆ ಆಯಿತು, ಕೇರಳದಲ್ಲಿ ಆಯಿತು, ಕೊಡಗಿನಲ್ಲಿ ಸಹ ಒಂದು ಸಲ ಈ ಥರ ಸಂಕಷ್ಟಕ್ಕೆ ಸಿಲ್ಕೊಂಡಿದ್ರು. ಹಾಗೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಸಹ ನೆರೆಯನ್ನು ನಾವು ನೋಡಿರ್ತೀವಿ. ಅಲ್ಲಿ ಬಹಳಷ್ಟು ಬಾರಿ ನೋಡಿದರೆ ಬಿಸಿಲೇ ಬಹಳ ಜಾಸ್ತಿ ಇರುವಂಥ ಒಂದು ಪ್ರದೇಶಗಳಲ್ಲಿ, ನೀರಿಗೆ ಹೋಗಿ ಬಹಳ ಹಾಹಾಕಾರ ಇರುವಂಥ ಒಂದು ಪ್ರದೇಶದಲ್ಲಿ ಸಹ ಹಲವು ಬಾರಿ ನಾವು ನೋಡಿದ್ದೀವಿ ನೆರೆಯಾಗಿ ಬಹಳಷ್ಟು ಜನ ಅದರಲ್ಲಿ ಕಷ್ಟಪಟ್ಟಿರುವಂಥ ವಿಚಾರ. ಸೊ ನಮ್ಮ ಒಂದು ಭೂಮಿಗೆ ನಾವೇ ಒಂದು ದೊಡ್ಡ ಸವಾಲನ್ನು ನಾವು ಎಸೀತಾ ಇದ್ದೀವ ಈ ಆಂಥ್ರೋಪಾಲಜಿಕಲ್ ಕ್ಲೈಮೇಟ್ ಚೇಂಜಿನ ಮೂಲಕ ಅನ್ನುವಂಥದ್ದು ನಾವು ತುಂಬ ಸೂಕ್ಷ್ಮವಾಗಿ ಗಮನಿಸುವಂಥ ಒಂದು ವಿಷಯವಾಗಿದೆ.